ಶ್ರೀ ಶ್ರೀ ರಮಣಾನಂದ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಆತ್ಮೀಯರು, ಜನಪ್ರಿಯ ಶಾಸಕರು, ಅಭಿವೃದ್ಧಿ ನೇತಾರರು, ನೆಲಮಂಗಲಕ್ಕೆ ಇತಿಹಾಸವನ್ನೇ ಸೃಷ್ಟಿ ಮಾಡಲಿಕ್ಕೆ ಬಂದಿರತಕ್ಕಂಥ ಪ್ರೀತಿಯ ಶಾಸಕರಂತ ಶ್ರೀನಿವಾಸರವರೇ, ನೆಲಮಂಗಲ ನಗರಸಭೆಯ ಅಧ್ಯಕ್ಷರು, ಆತ್ಮೀಯರು ಸಹಿತರಂತ ಗಣೇಶ್ರವರೇ, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರಂತ ನಾಗರಾಜ್ರವರೇ, ಮಾಜಿ ಅಧ್ಯಕ್ಷರಂತ ಆತ್ಮೀಯರ ಸಹಿತ ನಾರಾಯಣ ಗೌಡ್ರೆ, ಮಾಜಿ ಸದಸ್ಯರಾದಂತ ರಾಜಣ್ಣನವರೇ, ನಗರಸಭೆಯ ಮಾಜಿ ಅಧ್ಯಕ್ಷರು ಆತ್ಮೀಯರಂತ ಲತಾ ಹೇಮಂತ್ ಕುಮಾರ್ ಅವರೇ, ಮಾಧ್ಯಮ ಮಿತ್ರರೇ, ಮಹಿಳಾ ಸಮಾಜ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ, ಪ್ರೀತಿಯ ಇವತ್ತು ಸನ್ಮಾನಕ್ಕೆ ಅರ್ಹರಾಗಿರ್ತಕ್ಕಂಥ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಮಹಿಳೆಯರೇ, ಇಂದು ಹುಟ್ಟಿರುವೆ ನಾಳೆ ಹುಟ್ಟುತ್ತೀವಿ ಇಲ್ಲೋ ಗೊತ್ತಿಲ್ಲ, ಅಂದುಕೊಂಡಿದ್ದನ್ನೆಲ್ಲ ಹಿಂದೆ ಮಾಡಿಬಿಡು ಮರಳಿಸಿದ್ದಯ್ಯ ಅಂತೇಳಿ ಮರಳಿಸಿದ್ದಯ್ಯ ಅವರೊಂದು ಮಾತು ಹೇಳಿದ್ದಾರೆ. ಇಂದು ಹುಟ್ಟಿದೀವಿ, ನಾಳೆ ಹುಟ್ಟುವ ಇಲ್ಲೋ ಗೊತ್ತಿಲ್ಲ, ಅಂದುಕೊಂಡಿದ್ದನ್ನ ಹಿಂದೆ ಮಾಡು, ಹೀಗೆ ಮಾಡಿಬಿಡು ಅಂತೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನನ್ಗೆ ಸ್ವಲ್ಪ ಕಾರ್ಯಕ್ರಮ ಒಳಗಡೆ ಬಂದಾಗ ಭಯ ಕೂಡ ಆಯ್ತು. ಮಹಿಳಾ ಏನಿವತ್ತು ಸಂಘಟನೆ 40 ಜನ ನಿರ್ದೇಶಕರ ತಂಡ ಇವತ್ತು ನೆಲಮಂಗಲದಲ್ಲಿ ಒಂದು ಮಹಿಳಾ ಸಂಘಟನೆಯನ್ನು ಮಾಡಿದೆ. ಅವ್ರನ್ನೆಲ್ಲ ನೋಡಿದಾಗ ಎಲ್ಲರೂ ಗೊತ್ತಿರೋರೇ ಆಗಿದ್ರು. ಅದ್ರ ಜೊತೆಗೆ ಎಲ್ಲರೂ ಆರ್ಥಿಕವಾಗಿ ಮತ್ತೆ ಒಂಥರ ಎಲ್ಲ ಉದ್ಯಮಿಗಳ ತರನೇ ಕಂಡ್ರು. ನನ್ಗನ್ಸುತ್ತೆ ಎಲ್ಲ ಒಂದ್ ಕಡೆ ಜ್ಞಾನೋದಯ ಆಯ್ತಾ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು 33% ಮೀಸಲಾತಿ ತರಬೇಕು ಅಂತ ಹೊರಟಿದ್ದಾರೆ. ಸುಮಾರು 850ಕ್ಕೂ ಹೆಚ್ಚು ಸಂಸದರು, 300ಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ವಿಧಾನಸಭೆಗೆ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಒಂದೇ ಸರಿ ಬರೋದ್ರಿಂದ ನನ್ನ ಪ್ರಕಾರ ಇವರೆಲ್ಲ ಹಂಗೆ ಕಂಡ್ರು. ಮುಂದೆ ಅವರೆಲ್ಲ ಚುನಾವಣೆ ಆಗಿ ಜನಪ್ರತಿನಿಧಿಗಳಾಗೋ ತರ ಕಂಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದೆ. ಈ ಒಂದು ಶಾಸಕರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನೊಂದು ಮಾತನ್ನ ಹೇಳ್ತೇನೆ. ಶಾಸಕರು ಮಂತ್ರಿಯಾಗಿ ಹೊರ ಬರಲಿ ಅಂತ ಹೇಳಲಿಕ್ಕೆ ನನಗಂತೂ ಸಂತೋಷ ಇದೆ. ಸಾಧ್ಯವಾದ್ರೆ ನಾವು ಕೂಡ ಒಂದು ಮನ ಪರಿವರ್ತನೆ ಹೊಸದಾಗಿ ಗೆದ್ದವರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅನುಭವ ಮತ್ತೆ ಅವರ ಓಟ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ಕೊಟ್ರೆ ಅಭಿವೃದ್ಧಿ ಇನ್ನಷ್ಟು ನಾವು ಸುಮಾರು ಏನು ಯಾವ ಮಟ್ಟಕ್ಕೆ ಬೇಕಾದ್ರೂ ಚಿಂತನೆ ಮಾಡುವಂತ ಹೇಳಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಈಗಾಗ್ಲೇ ನಾನು ಹೇಳಿದೆ, ಸಿರಿ ಸಂಸ್ಥೆ ಇವತ್ತು ಧರ್ಮಸ್ಥಳದಲ್ಲಿ ಕೆಲವರಿಗೆಲ್ಲ ಶಾಸಕರು ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಕೆಲವು ತರಬೇತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಈಗ ಟೈಲರ್ ಇರ್ಬೋದು, ಪಾರ್ಲರ್ ಇರ್ಬೋದು, ಹಲವು ತರಬೇತಿಗಳನ್ನ ಕೊಡ್ತಾರೆ. ನಮ್ಗೊಂದೇ ಪ್ರಶ್ನೆ, ಎಲ್ಲೋ ಒಂದ್ ಕಡೆ ಮಾರುಕಟ್ಟೆ ಇಲ್ವಲ್ಲ, ನಾವು ತಯಾರು ಮಾಡ್ತೇವೆ, ತಯಾರು ಮಾಡಿದನ್ನ ಎಲ್ಲಿ ಮಾರಾಟ ಮಾಡೋದು ಅನ್ನೋ ಒಂದು ಚಿಂತನೆ ಇದೆ. ನಿಮ್ಗೆ ಇವತ್ತು ಶಿಕ್ಷಣ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಿರಿ ಸಂಸ್ಥೆಯನ್ನ ನೆಲಮಂಗಲದಲ್ಲಿ ಕಳೆದ ತಿಂಗಳು ಓಪನ್ ಮಾಡಿದೆ. ನೀವು ಯಾವುದೇ ಪದಾರ್ಥಗಳನ್ನ, ಗುಣಮಟ್ಟ ಪದಾರ್ಥಗಳನ್ನ ಕಲಿತು ತಯಾರು ಮಾಡಿ ಕೊಟ್ರೆ ಸಿರಿ ಸಂಸ್ಥೆ ಅದನ್ನ ತಗೊಂಡು ಮಾರುಕಟ್ಟೆ ಮಾಡ್ಕೊಳ್ಳಿಕ್ಕೆ ರೆಡಿ ಇದೆ. ಯಾವುದೇ ಒಂದು ಸಿರಿಧಾನ್ಯ ಇರ್ಬೋದು, ಉಪ್ಪಿನಕಾಯಿ ತಯಾರಿಕೆ ಇರ್ಬೋದು, ಹಪ್ಪಳ ತಯಾರಿಕೆ ಇರ್ಬೋದು, ಜೇನನ್ನ ಕ್ರೋಢೀಕರಿಸಿ ಕೊಡ್ತಕ್ಕಂಥ ಯಾವುದೇ ವಸ್ತುಗಳನ್ನ ನೀವು ತಯಾರು ಮಾಡಿಕೊಟ್ರೆ ನಮ್ಮ ಸಂಸ್ಥೆ ಅದನ್ನ ಧರ್ಮಸ್ಥಳ ಸಂಸ್ಥೆ ತಗೊಂಡು ನಿಮಗೆ ಮಾರುಕಟ್ಟೆ ಕೊಟ್ಟು ನಿಮ್ಗೆ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಈಗಾಗಲೇ ಇವರು ಉದ್ದೇಶನ ಹೇಳಿದ್ರು, ನಾವು ಒಂದು ಸಂಸ್ಥೆ ಮುಖಾಂತರ ತರಬೇತಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ. ನಾನು ನಿನ್ನೆ ಅಧ್ಯಕ್ಷ ಮತ್ತೆ ಅವರ ತಂಡ ಬಂದಾಗ ಒಂದು ಉದಾಹರಣೆ ಕೊಟ್ಟೆ. ಗೌರಿಬಿದನೂರಲ್ಲಿ ಒಂದು ಕಲ್ಲೂಡಿ ಹಪ್ಪಳ ಅಂತ ಹೇಳಿ ಇವತ್ತು ಹೊರದೇಶಕ್ಕೆ ಹೋಗ್ತಾ ಇದೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಹಪ್ಪಳನ. ಅವರ 12 ಜನರ ಒಂದು ಮಹಿಳೆಯರ ಗುಂಪು, ಮೊನ್ನೆ ಪ್ರಜಾವಾಣಿ ಕೂಡ ಆರ್ಟಿಕಲ್ ಬಂದಿತ್ತು, ಒಂದು 12 ಜನರ ಹೆಂಗಸರುಗಳ ಗುಂಪು ಕೂತ್ಕೊಂಡು ಏನ್ ಮಾಡುತ್ತೆ, ನಾವು ಏನಾದ್ರು ನಾವು ಮಾಡೋಣ, ಸಹೋದ್ಯೋಗ ಮಾಡೋಣ ಕೂತ್ಕೊಂಡು ತೀರ್ಮಾನ ತಗೊಂಡಾಗ ಒಂದು ಕಲ್ಲೂಡಿ ಹಪ್ಪಳ, ಅಕ್ಕಿ ಹಪ್ಪಳ ಇಡಬೇಕು ತೀರ್ಮಾನ ತಗೊಂತಾರೆ. 12 ಜನ ಹಪ್ಪಳನೂ ಇಡ್ತಾರೆ, ಒಂದು 50 ಪಾಕೆಟ್ ಅನ್ನ ಮಾರಾಟ ಮಾಡ್ಬೇಕಂತ ಹೊರಡ್ತಾರೆ. ಮಾರ್ಗೆ ಅವ್ರ ಬಾಯಲ್ಲೇ ಕೇಳ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅವ್ರನ್ನು ಕರ್ಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಅವರು ಮಂಡಲ ಪಂಚಾಯತ್ ಅಧ್ಯಕ್ಷ ಆಗಿರೋ ಅಮ್ಮ 12 ಜನ ಮಾರಾಟ ಮಾಡಕ್ ಹೋದಾಗ ಅವ್ರು ಅನ್ಕೊಂತಾರೆ, ಹೋಗ್ಬೇಕಾದ್ರೆ ಒಂದ್ 3 ಜನ ಒಂದ್ ಅರ್ಧ ಕಿಲೋಮೀಟರ್ ಹಿಂದೆ ಹೋಗ್ತಾರೆ. ಅಯ್ಯೋ ನಮ್ಮ ಯಜಮಾನ್ರು ಬರ್ತಾವ್ರಮ್ಮ, ನನಗೆ ಬೇಜಾರಾಗ್ತದೆ, ನಾಚಿಕೆ ಆಗುತ್ತೆ ಅಂತ ಹೊರಟೋಗ್ತಾರೆ. ಇನ್ನೊಂದ್ 9 ಜನ ಹೋಗ್ತಾರೆ, ಅಯ್ಯೋ ಊರೆಲ್ಲ ಬರ್ತಾವ್ರೆ ಅಂತ ಹೇಳಿ ಹೊರಟೋಗ್ತಾರೆ. ಕೊನೆಗೆ 2 ಉಳಿತಾರಂತೆ. ಆ 2 ಉಳಿದು ಯಾವಾಗ್ಲೂ ರೇಷನ್ ತರ್ತಾ ಇದ್ರಲ್ಲ ಅವ್ರ ಅಂಗಡಿ ಹೋದ್ರಂತೆ, ಬಿಟ್ಟರೆ ನಾವು ನಿಮ್ ಅಂಗಡಿ ರೇಷನ್ ತಗೊಂತಾ ಇದೀವಿ, ನಾವು ಹಪ್ಪಳ ಇಟ್ಟಿದೀವಿ ತಗೊಳ್ಳಿ ಅಂತ ಹೇಳಿ.
ಅವಾಗ ಅವರು 10 ಪ್ಯಾಕೆಟ್ ಪರ್ಚೇಸ್ ಮಾಡ್ರಂತೆ 30 ರೂಪಾಯಲ್ಲಿ. ಅವ್ರ ಕೈಯಲ್ಲಿ 200 ರೂಪಾಯಿ ಸಿಕ್ಬಿಡ್ತಂತೆ. ಓ, ಸ್ವರ್ಗ ಸಿಕ್ದಂಗ ಆಯ್ತಾ, ನಮ್ಮ ಸಂಪಾದನೆ ಇದು. ನನ್ನ ಗಂಡ 1 ಲಕ್ಷ ದುಡಿಲಿ 15 ದುಡಿಯೋದು ಲೆಕ್ಕ ಇಲ್ಲ, ನನ್ನ ಕೈಯಲ್ಲಿ ನನ್ನ ಸಂಪಾದನೆ 100 ರೂಪಾಯಿ ಇದೆ ಅಂತ ಹೇಳಿ ತೀರ್ಮಾನ ತಗೊಂಡವಳು ಇವತ್ತು ಸುಮಾರು 500 ಜನಗಳನ್ನ ಸಂಘಟನೆ ಮಾಡ್ಕೊಂಡು 500 ಜನ ಕೈಲೂ ಕೂಡ ಹಪ್ಪಳವನ್ನು ಇಡಿಸ್ತಾ ಇದ್ದಾಳೆ. ಇವತ್ತು ಕಲ್ಲೂರಿ ಹಪ್ಪಳ ಅಂತ ಹೇಳಿ ಫೇಮಸ್ ಆಗಿದೆ, ಹೊರದೇಶಿ ಕೂಡ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಂತ ಒಂದು ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನ ಈಗ ಸಂಘ ಸಂಸ್ಥೆಯಿಂದ ಮಾಡ್ಲಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಇವತ್ತೇನು ಮಹಿಳಾ ಟ್ರಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ, ಅದು ಇವತ್ತು ಜಾಗ ಇದೆ, ಆ ಜಾಗಕ್ಕೆ ನನ್ನ ಕೈಲಾದ ಸಹಾಯವನ್ನು ಮಾಡ್ತೇನೆ ಅಂತ ಹೇಳ್ತಾ, ಅದ್ರ ಜೊತೆಗೆ ಕೆಲವು ವಿಧಾನಗಳಿದಾವೆ. ನಾನು ಹೇಳಿದ್ದೇನೆ ಅವ್ರಿಗೆ 3 ಪಂಗಡಗಳಾಗಿ ಒಂದು ಟ್ರಸ್ಟ್ ಅನ್ನ ಮಾಡ್ಕೊಳ್ಳಿ, ಒಂದು ಕೋಆಪರೇಟಿವ್, ನಮಗೆ ಮೂಲ ಬಂಡವಾಳ ಬೇಕಾಗುತ್ತೆ, ಒಂದು ಕೋಆಪರೇಟಿವ್ ಸೊಸೈಟಿ ತರ ಮಾಡ್ಕೊಳ್ಳಿ, ಇನ್ನೊಂದನ್ನ ಒಂದು ಸಂಸ್ಥೆ ಬೆಳವಣಿಗೆಗಾಗಿ ಮಾಡ್ಕೊಂಡು ಅದರ ಮಾರ್ಗದರ್ಶನ ನಾನು ಕೊಡ್ತೇನೆ ಅಂತ ಹೇಳ್ತಾ, ನಾನು ಎಲ್ಲಾದ್ರೂ ಒಂದು ಕಥೆ ಹೇಳ್ತಾ ಇರ್ತೇನೆ. ಒಂದು ಮನುಷ್ಯನಿಗೆ ಏನಾದ್ರೂ ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದ್ ಕನಸಿರ್ಬೇಕಂತೆ. ಒಂದ್ ಊರಲ್ಲಿ ಒಬ್ಬ ಗೌಡ ಇದ್ದಂತೆ, ಆ ಗೌಡನ ಹತ್ರ 2 ಕತ್ತೆಗಳಿದ್ರಂತೆ. ಆ 2 ಕತ್ತೆಗಳಿದ್ರೆ ಆ ಗೌಡನ ಸ್ನೇಹಿತ ಬಂದು, ನಿನ್ನ ಹತ್ರ 2 ಕತ್ತೆ ಇದೆ, 1 ಕತ್ತೆನ ಕಳ್ಸ್ಕೊಡು ಅಂತ ಕೇಳ್ಕೊಂಡಂತೆ. ಆ ಗೌಡ ಹೇಳ್ದಂತೆ, ಇಲ್ಲ 2 ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದಾವೆ, ಕಳ್ಸ್ಕೊಳಕ್ ಆಗಲ್ಲ ಅಂತಂತೆ. ಇಲ್ಲ ಕಣಯ್ಯ, ನನ್ನ ಹೆಂಡತಿ ಕೈಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, 1 ಕತ್ತೆ ಕಳ್ಸ್ಕೊಡು ಅಂದಾಗ ಆ ಗೌಡ ತನ್ನ ಸ್ನೇಹಿತದಲ್ಲಿ 1 ಕತ್ತೆನ ಕಳ್ಸ್ಕೊಟ್ನಂತೆ. ಸುಮಾರು 10-12 ವರ್ಷ ಆದ್ಮೇಲೆ ಆ 2 ಕತ್ತೆಗಳು ಒಂದು ಜಾತ್ರೆಯಲ್ಲಿ ಭೇಟಿ ಆಗದಂತೆ. ನಾವೆಲ್ಲ 10 ವರ್ಷ ಆದ್ಮೇಲೆ ನಾವು ಜಾತ್ರೆ ಸೇರ್ಕೊಂಡ್ರೆ ಏನ್ ಮಾಡ್ಕೊಂತೀವಿ? ಏನೋ ಹೆಂಗಿದ್ಯಾ ಹೆಂಗಾಗ್ಬಿಟ್ಟಿದ್ಯಾ, ಎಷ್ಟ್ ಮಕ್ಳು ಅಂತೆಲ್ಲ ಮಾತಾಡ್ತಾರಲ್ವಾ, ಹಂಗೆ ಆ 2 ಕತ್ತೆ, ಗೌಡನ ಕತ್ತೆ ಮತ್ತೆ ಸ್ನೇಹಿತನ ಕತ್ತೆ 2 ಮಾತಾಡ್ಕೊಂಡ್ವಂತೆ. ಈ ಗೌಡನ ಕತ್ತೆ ಆ ಸ್ನೇಹಿತ ಕರ್ಕೊಂಡೋಗಿದ್ದ ಕತ್ತೆನ ಕೇಳ್ತಂತೆ, ಯಾಕೆ ಹಿಂಗಾಗಿದ್ಯಾ, ನೋಡಕ್ ಆಗ್ತಾ ಇಲ್ಲ, ಸಣ್ಣಗಾಗ್ಬಿಡಿದ್ಯಾ, ತೆಳ್ಳಗಾಗ್ಬಿಡಿದ್ಯಾ ಅಂತ ಕೇಳ್ತಂತೆ. ಆಗ ಈ ಗೌಡನ್ ಅವಾಗ ಹೇಳ್ತಂತೆ ಅದು, ಇಲ್ಲ ನನ್ ಗೌಡನ್ ಇದ್ದ ಚೆನ್ನಾಗಿದೆ, ಅವ್ನ್ ಕರ್ಕೊಂಡೋದ್ಮೇಲೆ ಅಳ್ಸೋ ಇದ್ರೆ ಅನ್ನ ಸೀಕು ಎಲ್ಲ ಆಗ್ತಾ ಇದ್ದಾನೆ, ಅದನ್ನ ತಿಂದು ಹಿಂಗ್ ಆಗಿದೀನಿ ಅಂತಂತೆ. ಅದಕ್ಕೆ ಗೌಡನ್ ಕತೆ ಹೇಳ್ತಂತೆ, ನೀನ್ ಬಂದ್ಬಿಡು, ಯಾಕೆ ಅಳ್ಸೋಗಿರ ಸೀಕು ತಂಗ್ಲ ತಿನ್ಕೊಂಡಿದ್ಯಾ, ನನ್ ಗೌಡನ್ ಮಾತಾಡ್ತೀನಿ, ವಾಪಸ್ ಬಂದ್ಬಿಡು ಅಂತಂತೆ. ಆದ್ರೆ ಆ ಕತ್ತೆ ಬರಲ್ಲ ಅಂತಂತೆ. ಅಲ್ಲ ಕಣೋ, ನೀನೇ ಹೇಳ್ತೀಯ ಅಳ್ಸೋಗಿರ ತಂಗ್ಲು ಸೀಕು ಆಗ್ತಾನೆ ಅಂತ, ಆದ್ರೂ ಬರಲ್ಲ ಅಂತೀಯ ಯಾಕೆ ಅಂದಾಗ, ಅವನಿಗೆ ಒಬ್ಳು ಮಗಳಿದ್ದಾಳೆ, ಅವಳು ಓದ್ತಾ ಇಲ್ದಾಗೆಲ್ಲ ಕತ್ತೆ ಕೊಟ್ಟು ಮದುವೆ ಮಾಡ್ಬಿಡ್ತೀನಿ ಅಂತಾನೆ, ಅದಕ್ಕೋಸ್ಕರ ಕಾಯ್ತಾ ಇದೀನಿ ಅಂತಂತೆ. ಅಂದ್ರೆ ಯಾಕೆ ಮಾತನ್ನ ಹೇಳಿದೆ ಅಂದ್ರೆ, ಆ ಕತ್ತೆಗೂ ಒಂದು ಕನಸಿದೆ, ಆ ಕತ್ತೆಗೂ ಒಂದು ಗುರಿ ಇದೆ, ಮನುಷ್ಯರಾದ ನಮಗೆ ಯಾಕೆ ಕನಸಿಲ್ಲ, ನಮಗೆ ಯಾಕೆ ಗುರಿ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದ ನನಗೂ ಮಗಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಮನ್ಸಿ 2 ಮಾತು ಹೇಳಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅಣ್ಣ, ನೀವು ಇನ್ನೂ 1-2 ಮಾತು ಹೇಳ್ಬೇಕಾಗಿತ್ತು ಅಣ್ಣ. ಬಹಳ ಚೆನ್ನಾಗಿ